ಹಾಯ್ ಹಲೋ ಫ್ರೆಂಡ್ಸ್, ಮ್ಯಾಕ್ರೋಟೆಕ್ ಬ್ಯಾಟರಿ ಆ್ಯಂಡ್ ಮ್ಯಾಕ್ರೋಟೆಕ್ ಇನ್ವರ್ಟರನ್ನು ಇನ್ಸ್ಟಾಲೇಷನ್ ಮಾಡಿವು. ನೋಡ್ಬೋದು ಒಂದು ಸೈಟಿಗೆ ನಾವು ವಿತ್ ಬ್ಯಾಟರಿ ಇನ್ವರ್ಟರ್ ವಿತ್ CC ಕ್ಯಾಮ್ರಾ ಎಲ್ಲ ನಾವೇ ಇನ್ಸ್ಟಾಲೇಷನ್ ಮಾಡಿವು. ಬಟ್ ಬ್ಯಾಟರಿ ನೋಡ್ಬೋದು ಪ್ಯೂರ್ ಮ್ಯಾಕ್ರೋಟೆಕ್ 150H ಬ್ಯಾಟರಿ ಇದೆ. 48 ಮಂತ್ ನಿಮ್ಗೆ ವಾರಂಟಿ ಸಿಗ್ತಾ ಇದೆ ಬ್ಯಾಟರಿ ಬಂದ್ಬಿಟ್ಟು. ಹಾಗೆ ಇನ್ವರ್ಟರ್ ಬಂದ್ಬಿಟ್ಟು ನಿಮ್ಗೆ 2 ವರ್ಷ ವಾರಂಟಿ ಬರ್ತಾ ಇದೆ. ಇದು 150H ಟ್ಯೂಬ್ಲರ್ ಬ್ಯಾಟರಿ ಆಗಿದೆ, ಮೈಕ್ರೋಟೆಕ್ ಬ್ರ್ಯಾಂಡಲ್ಲಿರುವಂಥದ್ದು. ಹಾಗೆ ಇನ್ವರ್ಟರ್ ಕೂಡ ಮೈಕ್ರೋಟೆಕ್ ಪ್ಯೂರ್ ಶಾನ್ವೆ ಇದೆ, 1225 ವೇವ್ ಇರುವಂಥ ಪ್ಯೂರ್ ಶಾನ್ವೆ ಇನ್ವರ್ಟರ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಲೈಟ್ ಹೆಚ್ಚು ಕಡಿಮೆ ಆಗ್ತಾ ಇದ್ದಾವೆ ಅಂಥೇಳಿ ಕಸ್ಟಮರ್ ಭಾಳಷ್ಟು CCTV ಮೇಂಟೆನೆನ್ಸ್ ಬರ್ತಾ ಇದೆ ಅಂತ ಹೇಳಿದಾಗ ನಾವು ಮೈಕ್ರೋಟೆಕ್ ಇನ್ವರ್ಟರ್ ಹಾಗೆ ಮೈಕ್ರೋಟೆಕ್ ಬ್ಯಾಟರಿಯನ್ನು ಸಜೆಷನ್ ಮಾಡಿ ನಾವು ಇನ್ಸ್ಟಾಲೇಷನ್ ಮಾಡಿವು. ಹಾಗೆ ಕ್ಯಾಮ್ರಾ ಕೂಡ ನಾವೇ ಇನ್ಸ್ಟಾಲೇಷನ್ ಮಾಡಿವು. ಇದು ಕ್ಯಾಮ್ರಾ ಸೇಫ್ಟಿನೂ ಆಯಿತು, ಬಟ್ ಲೈಟ್ ಹೋದಾಗ ಕ್ಯಾಮ್ರಾ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಉಳಿಬೇಕಂತೇಳಿ ಬ್ಯಾಟರಿ ಇನ್ವರ್ಟರನ್ನು ಇನ್ಸ್ಟಾಲೇಷನ್ ಮಾಡಿವು. ಯಾಕೆ ಬ್ಯಾಟರಿ ಇನ್ವರ್ಟರನ್ನು ಇನ್ಸ್ಟಾಲೇಷನ್ ಮಾಡ್ಬೇಕಂದ್ರೆ ಯಾವುದೇ ಒಂದು ಫ್ಯಾಕ್ಟರಿ ಇದ್ದಾಗ ಲೈಟ ಮಿಷನ್ ಸ್ಟಾರ್ಟ್ ಆದಾಗ ಹೆಚ್ಚು ಕಡಿಮೆ ಆಗ್ತಾ ಇದ್ದಾವೆ. ಹೀಗೆ ಯಾವುದೇ ಒಂದು ಫ್ಯಾಕ್ಟರಿಯಲ್ಲಿ ಹೀಗಾಗಿ ಅದೇನು ಇಫೆಕ್ಟ್ ಆಗಬಾರ್ದು CC ಕ್ಯಾಮ್ರಾಕ್ಕೆ. ಕಂಟಿನ್ಯೂಸ್ ರೆಕಾರ್ಡಿಂಗ್ ಬೇಕಂದ್ರೆ ಬ್ಯಾಟರಿ ಇನ್ವರ್ಟರ್ ಇನ್ಸ್ಟಾಲೇಷನ್ ಮಾಡಬೇಕು. ಇಲ್ಲಿ ನಾವು ಕುಣಿಸಿದಂಥ ಕ್ಯಾಮ್ರಾ ಟೋಟಲಾಗಿ 7 ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿವು. ಸರೌಂಡಿಂಗ್ ಫ್ಯಾಕ್ಟ್ರಿ ಸರೌಂಡಿಂಗ ವಿತ್ ಒಳಗಡೆ ಅಂತ ಹೇಳ್ಬೋದು. ನೋಡ್ಬೋದು ಇದು ಬಂದುಬಿಟ್ಟು ಫ್ಯಾಕ್ಟರಿ ಒಣ ದ್ರಾಕ್ಷಿ ಸಂಸ್ಕರಣಾ ಘಟಕ ಮತ್ತು ಒಣ ದ್ರಾಕ್ಷಿಯನ್ನು ಪ್ಯಾಕಿಂಗ್ ಮಾಡುವ ಮಷಿನ್, ರಾಶಿ ಮಾಡುವ ಮಷಿನ್ ಅಂತಲೇ ಹೇಳ್ಬೋದು. ಟೋಟಲ್ ಎಲ್ಲ ಡಿವಿಷನ್ ಇರುವಂಥ ಮಷಿನ್ಗಳಿದ್ದಾವೆ. ಹೀಗಾಗಿ ನೋಡ್ಬೋದು, ನೀವು ಜೂಮ್ ಮಾಡಿ ಕೂಡ ನೋಡ್ಬೋದು ಕ್ಯಾಮ್ರಾ ಕ್ಲಿಯರಿಟಿನ ಹೇಗಿದೆ ಅಂತೇಳಿ. ಹಾಗೆ ಒಳಗಿನ ಸೈಡ್ ಕೂಡ ನೀವು ಕ್ಯಾಮ್ರಾ ನೋಡ್ಬೋದು ಹೇಗಿದೆ, ಹೊರಗಿನ ಸೈಡ್ ಕ್ಯಾಮ್ರಾ ಹೇಗಿದೆ, ಜೂಮ್ ಔಟ್ ಕೂಡ ಕ್ಲಿಯರಿಟಿನ ನೋಡ್ಬೋದು. ಈ ವಿಡಿಯೋದಲ್ಲಿ ನಾವು ಕುಣಿಸಿದಂಥ ಕ್ಯಾಮ್ರಾ ಹೇಗಿದೆ. ಇದು ಔಟ್ಸೈಡ್ ಒಂದು ಸೈಡ್ ರೋಡ್ ಇದೆ, ರೋಡ್ ಸೈಡು ಒಂದು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿವು ನಾವು. ಅದು ಕೂಡ ಕ್ಲಿಯರಿಟಿ ಹೇಗಿದೆ ಅಂತ ನೋಡ್ಬೋದು. ಇದು ಔಟ್ಸೈಡ್, ಇದು ಲಾಂಗ್ ಡಿಸ್ಟೆನ್ಸ್ ಅಪ್ ಟು ಇದು ಒಂದು 4 ಎಕರೆ ಇದೆ ಶೆಡ್, ಹೀಗಾಗಿ ಶೆಡ್ ಸೈಡ್ ಇದೆ. ಇದು ಬಂದುಬಿಟ್ಟು ಒಳಗಡೆ ಸ್ಟೋರೇಜ್ ಇದೆ, ಕೋಲ್ಡ್ ಸ್ಟೋರೇಜ್ ನೀವು ನೋಡಿರ್ಬೋದು. ನಾವು ಒಣ ದ್ರಾಕ್ಷಿನ ಕೋಲ್ಡ್ ಸ್ಟೋರೇಜಲ್ಲಿ ಇಡುವಂಥದ್ದು ಇದೆ. ಆ ಒಳಗಡೆ ಕೂಡ ಒಂದು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿವು ನಾವು. ಕೋಲ್ಡ್ ಸ್ಟೋರೇಜಲ್ಲಿ ಕೂಡ ಒಂದು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿವು. ಹಾಗೆ ಒಂದು ರ್ಯಾಕನ್ನು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿದ್ದು ನಾವೇ, ಅದಕ್ಕೆ ಮತ್ತೆ ಕ್ಯಾಮ್ರಾನ ಅಡಿಷ್ನಲ್ ಮಾಡಿ ಹಾಗೆ ಇನ್ವರ್ಟರನ್ನು ಕೂಡ ಇನ್ಸ್ಟಾಲೇಷನ್ ಮಾಡಿ ಯಾವುದೇ ಒಂದು ಲೈಟ್ ಹೆಚ್ಚು ಕಡಿಮೆ ಆಗಬಾರ್ದು ಅಂತೇಳಿ ನಾವು ಮಾಡಿರೋದಕ್ಕೆ. ಮಷೀನನ್ನು ನೀವು ನೋಡ್ಬೋದು, ವಾಷಿಂಗ್ ಮಿಷಿನ್ ಹೇಗಿದ್ದಾವೆ ಅಂಥೇಳಿ. ನೀವು ಒಣ ದ್ರಾಕ್ಷಿ ರಾಶಿ ಮಾಡುವ ಮಷೀನ್ಗಳು ಇಷ್ಟು ಹೆವಿ ಮಿಷನ್ ಇದ್ದಾಗ ಲೈಟ್ ಹೆಚ್ಚು ಕಡಿಮೆ ಆಗ್ತೈತೆ ಸ್ಟಾರ್ಟ್ ಮಾಡೋ ಮುಂದೆ ಲೈಟ್ ಹೋಗಿ ಬಂದಾಗ. ಹೀಗಾಗಿ CC ಕ್ಯಾಮ್ರಾ ಅವಾಗ ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ಆಗೋಲ್ಲ ಮತ್ತು ಪವರ್ ಸಪ್ಲೈ ಅಡಾಪ್ಟರ್ ಸುಡುವ ಚಾನ್ಸಸ್ ಭಾಳಷ್ಟು ಇರ್ತೈತೆ ಲೈಟ್ ಹೆಚ್ಚು ಕಡಿಮೆ ಆದಾಗ. ಹೀಗಾಗಿ ಮತ್ತು ಸೇಫ್ಟಿಗೋಸ್ಕರ ಇನ್ವರ್ಟರನ್ನು ಇನ್ಸ್ಟಾಲೇಷನ್ ಮಾಡಿವು. ಮತ್ತು ಲೈಟ್ ಹೋದಾಗ ಕೂಡ ಕಂಟಿನ್ಯೂಸ್ ರೆಕಾರ್ಡಿಂಗ್ ಇರ್ತೈತಿ ಇನ್ವರ್ಟರ್ ಕುಣಿಸಿದ. ಇಂಥ ದೊಡ್ಡ ದೊಡ್ಡ ಮಿಷನ್ ಅದಾವು. ಹೀಗಾಗಿ ಸ್ಟಾರ್ಟ್ ಮಾಡುವಾಗ ಆಫ್ ಮಾಡುವಾಗ ಲೈಟ್ ವೆರಿಯೇಷನ್ ಆಗ್ತಾವೆ ಜಾಸ್ತಿಯಾಗಿ. ಯಾವುದೇ ಒಂದು ಫ್ಯಾಕ್ಟರಿಯಲ್ಲಿ ಆಗಲಿ ಸೇಮ್ ಪ್ರಾಬ್ಲಮ್ಮ ನೀವು ನೋಡ್ಬೋದು. ಇಷ್ಟೆಲ್ಲ ಗ್ರೌಂಡ್ ಐತಿ. ನಾವು ಕ್ಯಾಮ್ರಾನ ಯಾವ ಥರನಾಗಿ ಇನ್ಸ್ಟಾಲೇಷನ್ ಮಾಡಿವು ನೀವು ಲೈವ್ ಆಗಿ ನೋಡಿದ ಆಗಲೇ ಸ್ಕ್ರೀನ್ದಾಗ. ಇಷ್ಟೆಲ್ಲ ಕ್ಯಾಪ್ಚರ್ ಆಗುವಾಗೆ ಒಂದು ಸ್ಮಾಲ್ ಮಾನಿಟರನ್ನು ಹಾಕಿ ಅದನ್ನು ಮೊಬೈಲಿಗೆ ಲೈವ್ ಕೂಡ ಮಾಡಿ ಕೊಟ್ಟಿವು ನಾವು. ನೋಡ್ಬೋದು ಇಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡಿದಂಥದ್ದು ಆಲ್ಮೋಸ್ಟಾಗಿ ಇದು ನಿಮಗೆ ಕ್ಲಿಯರಿಟಿಯನ್ನು ನೋಡ್ಬೋದು ಎಲ್ಲದು. ನೀವು ಕೂಡ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೊಂಡಿರ್ತೀರಿ, ನಿಮ್ಮದು ಕೂಡ ಕ್ಲಿಯರಿಟಿಯನ್ನು ನೋಡೋದು. ನಾವು ಕುಣಿಸಿದಂಥ ಕ್ಯಾಮ್ರಾ ಕ್ಲಿಯರಿಟಿಯನ್ನು ನೋಡಿ. ಹಾಗೆ ಒಂದು ಕ್ಯಾಮ್ರಾನ ಕುಣಿಸೋಬೇಕಂದ್ರೆ ಸ್ವಲ್ಪ ಬಜೆಟ್ ಹೆಚ್ಚಿದ್ದು ಪರವಾಗಿಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ.